ಮಹಿಳಾ ಮೀಸಲಾತಿ ಜಾರಿ ಆಗ್ಬೇಕಾ ಬೇಡ ಸರ್ ಜಾರಿ ಆಗೇ ಆಗುತ್ತೆ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸರ್ ಇದು ಆಲ್ರೆಡಿ ಇದ್ದಿದ್ನ ಇವರು ಮತ್ತೆ ಪಾಲಿಶ್ ಆಗ್ತಾ ಇದಾರೆ ಅಷ್ಟೇ. ಬಿಜೆಪಿ ಅವ್ರಿಗೆ ಹೆಸರು ಮರುನಾಮಕರಣ ಮಾಡಬೇಕು, ಕ್ರೆಡಿಟ್ ತಗೋಬೇಕು, ಅದು ಚುನಾವಣೆ ಸಂದರ್ಭ. ನೀವೇ ಕ್ರೆಡಿಟ್ ತಗೊಳಕ್ಕೆ ನಿಮಗೆ ಕೂಡ ಅವಕಾಶ ಇತ್ತು. ಬನ್ನಿ ಅದಕ್ಕೆ ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು, 2 ಸರಿ ಪ್ರೈಮ್ ಮಿನಿಸ್ಟರ್ ಇದ್ರು, ಇಂದಿರಾ ಗಾಂಧಿ ಅವರಿದ್ರು, ರಾಜೀವ್ ಗಾಂಧಿ ಅವರಿದ್ರು. ಯಾಕೆ ನೀವೇ ಕ್ರೆಡಿಟ್ ತಗೊಳ್ಳಿಲ್ಲ? ಹಾಗಾದ್ರೆ ನೀವು ಕ್ವಶನ್ ಕೇಳಿದ ಉತ್ತರ ತಗೊಳಕ್ಕೆ ಅಷ್ಟೇ ಸಮಯ ಕೊಡಿ ದಯವಿಟ್ಟು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಅವತ್ತು ರಾಜಕೀಯ ಪ್ರೇರಿತವಾಗಿ ನಮ್ಮ ಅಂದ್ರೆ ಸಪೋರ್ಟರ್ ಪಕ್ಷ ಯಾವ್ದಿತ್ತು, SP ಇರ್ಬೋದು, BSP, ಇವ್ರಿಗೆಲ್ಲ ಚಿತಾವಣೆ ಮಾಡಿ ಬಿಜೆಪಿ ಅವರು ಹೆಣ್ಣು ಮಕ್ಕಳ ಬೆನ್ನು ಯಾರಾದ್ರೂ ಮುರಿದಿದ್ದಾರೆ ಅಂದ್ರೆ ಅದು ಬಿಜೆಪಿ ಪಕ್ಷಕ್ಕೆ ಕ್ರೆಡಿಟ್ ಸೇರುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಸಾಕ್ಷಿ ಸಮೇತ ಕೊಡ್ತೀನಿ. ಮೇಲ್ಮನೆ ಕೆಳಮನೆ ಎರಡರಲ್ಲೂ ನಮ್ಮ ಸಂಖ್ಯಾಬಲ ಇದ್ರೂ ಈ ಬಿಲ್ನ ಒಪ್ಲಿಲ್ಲ ಇವರು. ಇವತ್ತು ಬಿಜೆಪಿ ಇವತ್ತು ನಾವು ಕ್ರೆಡಿಟ್ ತಗೊಳ್ಬೇಕು ಅಂತ ಓಡಾಡ್ತಾ ಇದೆ. ಎರಡನೇ ವಿಚಾರ, ಇವಾಗ ಹೊಸದು ಇರಿ GBI ಎಲೆಕ್ಷನ್ ಅಲ್ಲಿ ನಮ್ಮ DK ಶಿವಕುಮಾರ್ ಅವರು 50% ಮೀಸಲಾತಿ ತಂದವ್ರೆ ಲೋಕಲ್ ಬಾಡಿ ಎಲೆಕ್ಷನ್ಗೆ. ಅದು ನಡೀತಾ